ಸರಿ, ಹಾಗಿದ್ರೆ ಇಷ್ಟೊತ್ತು ಕೆಲವೊಂದು ಪ್ರಾಡಕ್ಟ್ಗಳನ್ನ ನೋಡ್ತಾ ಹೋದ್ವಿ. ಡೆಮೋ ಹೇಗಿತ್ತು ಅಂತ ಹೇಳಿ ಎಲ್ಲರಿಗೂ ಖುಷಿಯಾಗಿದೆ ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ಇನ್ನೊಂದು ಅತ್ಯಂತ ಅದ್ಭುತವಾದಂತಹ ದಿನನಿತ್ಯ ಅವರ ಆರೋಗ್ಯಕ್ಕೋಸ್ಕರ ಬೇಕಾಗಿರುವಂತಹ ಒಂದು ಪ್ರಾಡಕ್ಟ್ ಅದು ಯಾವ್ದಪ್ಪ ಅಂತಂದ್ರೆ ನೋನಿ ಅನ್ನುವಂಥದ್ದು. ವೆಲ್ ನೋನಿ, ನಮ್ಮ ಮೋದಿಕೇರ್ನಲ್ಲಿರುವಂತಹ ವೆಲ್ ನೋನಿ ಅತ್ಯಂತ ಅದ್ಭುತವಾಗಿರುವಂತಹ ಒಂದು ಪ್ರಾಡಕ್ಟ್ ಆಗಿದೆ. ಹೇಗೆ ಅಂತ ನೋಡೋದಾದ್ರೆ ಇದನ್ನ 2000 ವರ್ಷಗಳಿಂದ ನಮ್ಮ ಭಾರತದಲ್ಲಿ ಬಳಸ್ತಾ ಇದ್ದಾರೆ. ಇದನ್ನ ಪ್ರತಿನಿತ್ಯ ನಿಯಮಿತವಾಗಿ ಬಳಸ್ತಾ ಹೋದ್ರೆ ಆ ವ್ಯಕ್ತಿ ದೀರ್ಘಾಯುಷಿ ಆಗಿರ್ತಾನೆ ಅಂತ ಹೇಳ್ಬಹುದು. ಸಂಸ್ಕೃತದಲ್ಲಿ ಆಶುಕ ಅಂತ ಕರೀತಾರೆ. ಆಶುಕ ಅಂತಂದ್ರೆ ದೀರ್ಘಾಯುಷಿ ಅಂತ ಹೇಳಿ. ಇದರಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಬೇಕಾಗಿರುವಂತಹ 150ಕ್ಕಿಂತ ಹೆಚ್ಚು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಈ ಒಂದು ನೋನಿ ಜ್ಯೂಸ್ ನಲ್ಲಿ ಸಿಗ್ತಾ ಹೋಗುತ್ತೆ. ಈ ನೋನಿ ಜ್ಯೂಸ್ ನಲ್ಲಿ ಒಂದು ಕೋಕಮ್ ಅನ್ನುವಂತ ಹಣ್ಣನ್ನು ಸಹ ಆಡೆಡ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಅದರಲ್ಲಿ ಹೆಚ್ಚಿನ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಜೊತೆಲಿ ಬಾಡಿನ ಕೂಲ್ ಆಗಿ ಇಟ್ಟಿರುವಂತ ಕೆಲಸ ಮಾಡ್ತಾ ಹೋಗುತ್ತೆ. ನೋನಿ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ವಿಡಿಯೋಸ್ಗಳು ಅಥವಾ ತುಂಬಾ ವಿಚಾರಗಳಿದೆ. ಹಾಗಿದ್ರೆ ಇಲ್ಲಿ ಡೆಮೋವನ್ನ ನೋಡ್ತಾ ಹೋಗೋಣ. ನಿಜವಾಗ್ಲೂ ನಾನು ಪ್ರತಿದಿನ ನೋನಿಯನ್ನ ಕುಡಿತಾ ಹೋದ್ರೆ, ನೋನಿ ಜ್ಯೂಸ್ ಅನ್ನ ಕುಡಿತಾ ಹೋದ್ರೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ನೋಡೋದಾದ್ರೆ BP ಕಡಿಮೆ ಮಾಡುತ್ತೆ, ಶುಗರ್ ಅನ್ನ ಕಡಿಮೆ ಮಾಡುತ್ತೆ, ಆನಂತರದಲ್ಲಿ ಸ್ಕಿನ್ ಅಲರ್ಜಿಗಳನ್ನ ಕಡಿಮೆ ಮಾಡುತ್ತೆ, ಚರ್ಮ ರೋಗಗಳನ್ನ ಕಡಿಮೆ ಮಾಡ್ತಾ ಕೆಲಸ ಮಾಡ್ತಾ ಹೋಗುತ್ತೆ. ಕಣ್ಣಿನ ಸಮಸ್ಯೆಗಳಾಗಿರ್ಬೋದು, ಕೂದಲುದುರುವಂತ ಸಮಸ್ಯೆಗಳಾಗಿರ್ಬೋದು, ಹೊಟ್ಟೆ ಒಳಗಡೆ ಇರುವಂತಹ ಅನೇಕ ಹುಣ್ಣುಗಳನ್ನ ತೆಗೆಯುವಂತ ಕೆಲಸ ಆಗಿರ್ಬೋದು, ಜೊತೆಯಲ್ಲಿ ಮೈನ್ ಆಗಿ ಕ್ಯಾನ್ಸರ್ ಇಂದ ನಮ್ಮನ್ನ ದೂರ ಇಡುವಂತ ಕೆಲಸಗಳಾಗಿರ್ಬೋದು, ಹಾಗೆ ಸೊಂಟ ನೋವು, ಬೆನ್ನ ನೋವು, ಮೊಣಕಾಲು ನೋವು, ಅನೇಕ ಸಮಸ್ಯೆಗಳು, ಬ್ಯಾಕ್ ಪೇನ್ ಅಂತ ಏನೆಲ್ಲ ಹೇಳ್ತೀವಿ, ಆ ಒಂದು ಸಮಸ್ಯೆಗಳನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಮೈನ್ ಆಗಿ ಹೆಣ್ಣು ಮಕ್ಕಳಲ್ಲಿ ಪೀರಿಯಡ್ಸ್ ಟೈಮ್ಗಳಲ್ಲಿ ಆಗುವಂತ ಅನೇಕ ಸಮಸ್ಯೆಗಳಿಂದ ದೂರ ಇಡುವಂತ ಕೆಲಸ ಮಾಡುತ್ತೆ. ಜೊತೆಲಿ ಇಷ್ಟೆಲ್ಲ ನನ್ನ ನೋನಿಯ ಉಪಯೋಗಗಳಿದೆ ಅಂತ ಹೇಳಿದ್ರು ಯಾರು ಬಳಸಬಾರ್ದು ಅಂತ ಹೇಳೋದಾದ್ರೆ ಗರ್ಭಿಣಿಯರು ಮತ್ತು ಬಾಣಂತಿಯರು ಈ ಒಂದು ನೋನಿ ಹಣ್ಣನ್ನ ಜ್ಯೂಸ್ ಅನ್ನ ಬಳಸಬಾರ್ದು. ಸರಿ, ಹಾಗಿದ್ರೆ ನೋನಿ ಇಷ್ಟೆಲ್ಲ ಉಪಯೋಗ ಇದೆ ಅಂದ್ರೆ ಅದರ ಪವರ್ ಹೇಗಿದೆ? ನನ್ನ ಬಾಡಿಗೆ ಐರನ್ ಕಂಟೆಂಟ್ ಅನ್ನ ಕೊಡ್ತಾ ಹೋಗುತ್ತೆ ಈ ನೋನಿ ಅಂತ ಹೇಳಿದೆ ಅಲ್ಲ. ಹಾಗಿದ್ರೆ ಅದು ಹೇಗಿದೆ ಅಂತ ಒಂದು ಡೆಮೋವಿನ ಮೂಲಕ ತೋರಿಸ್ತೀನಿ. ಇದು ಒಂದು ಗ್ಲಾಸ್ ಇದೆ. ಇದಕ್ಕೆ ನಾನು ಕುಡಿಯುವಂತ ನೀರನ್ನ ಬಳಸ್ತಾ ಇದ್ದೀನಿ. ಪ್ಯೂರ್ ವಾಟರ್ ಇದು. H2O ಅಂತ ಏನ್ ಹೇಳ್ತೀವಿ ಆ ತರ ಪ್ಯೂರ್ ವಾಟರ್ ಇದು. ಇವತ್ತು ಪ್ಯೂರ್ ವಾಟರ್ ನಲ್ಲಿ ನಿಜವಾಗ್ಲೂ ಕರೆಂಟ್ ಪಾಸ್ ಆಗತ್ತಾ ಗೊತ್ತಿಲ್ಲ ಅಲ್ವಾ? ಹಾಗಿದ್ರೆ ಒಂದು ಡೆಮೋವನ್ನ ನೋಡ್ತಾ ಹೋಗೋಣ. ನಾನಿಲ್ಲಿ ಒಂದು ಕರೆಂಟ್ಗೋಸ್ಕರ ಒಂದು ವೈರ್ನ ತಗೊಂಡಿದ್ದೀನಿ. ಒಂದು ಬಲ್ಬ್ ಇದೆ, ಕನೆಕ್ಷನ್ ಇದೆ. ನೋನಿ ಜ್ಯೂಸ್ ನನ್ನ ದೇಹಕ್ಕೆ ಯಾವ ತರ ಐರನ್ ಕಂಟೆಂಟ್ ಅನ್ನ ಶಕ್ತಿಯನ್ನ ಕೊಡುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಒಂದು ಬಲ್ಬ್ ಹಾಗೆ ವೈರ್ ನ ತಗೊಂಡಿದ್ದೀನಿ. ನೋಡ್ತಾ ಹೋಗೋಣ. ಪವರ್ ಬರ್ತಾ ಇದೆ, ಹೌದಾ? ಎಲ್ಲರಿಗೂ ಕಾಣಿಸ್ತಾ ಇದೆ, ಬರ್ತಾ ಇದೆ. ಈಗ ಕುಡಿಯುವಂತ ನೀರು ಒಳಗಡೆಗೆ ಪವರ್ ಜನರೇಟ್ ಆಗುತ್ತಾ? ಹತ್ತುತ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಆಗ್ತಾ ಇಲ್ಲ, ಹೌದಾ? ಹಾಗಿದ್ರೆ ಈಗ ನೋಡೋಣ. ಇಲ್ಲಿ ಬರ್ತಾ ಇದೆ, ಇದರಲ್ಲಿ ಬರ್ತಾ ಇಲ್ಲ, ಹೌದಾ? ಹಾಗಿದ್ರೆ ಈಗ ನೋಡೋಣ ನೋನಿ ಹಾಕಿದ್ರೆ ಹೇಗೆ ಕೆಲಸ ಆಗುತ್ತೆ. ನೋನಿಯನ್ನ ಬಳಸ್ತಾ ಇದ್ದೀನಿ. ಈಗ ಈ ನೋನಿಯನ್ನ ಇದಕ್ಕೆ ಹಾಕಿದ್ದೀನಿ, ಹೌದಾ? ಈಗ ಹಾಕಿದ್ಮೇಲೆ ನಾನೇನ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಮಿಶ್ರಣ ಮಾಡಿದ್ದೀನಿ. ಈಗ ಮತ್ತೆ ಅದೇ ಡೆಮೋವನ್ನ ತೋರಿಸ್ತೀನಿ. ಆಗ್ಲೇ ಬರೀ ನೀರಿನಲ್ಲಿ ಯಾವುದೇ ರೀತಿಯಾದಂತಹ ಬಲ್ಬ್ ಆನ್ ಆಗಿರ್ಲಿಲ್ಲ, ಅಂದ್ರೆ ಪವರ್ ಬಂದಿರಲಿಲ್ಲ. ಈಗ ಬರ್ತಾ ಇದೆ. ಅದೇ ನೀರಿಗೆ ಈಗ ನೋನಿಯನ್ನ ಹಾಕಿದ್ದೀನಿ. ಈಗ ಹೇಗೆ ಇದು ವರ್ಕ್ ಆಗ್ತಾ ಇದೆ ಕಾಣಿಸ್ತಾ ಇದೆಯಾ? ಓಕೆ, ಖಂಡಿತವಾಗ್ಲೂ ಈ ಒಂದು ಮೋದಿ ಕೇರ್ ನಲ್ಲಿ ಸಿಗ್ತಾ ಇರುವಂತಹ ವೆಲ್ ನೋನಿ ಅನ್ನುವಂತಹ ಅತ್ಯಂತ ಅದ್ಭುತವಾದಂತಹ ಪ್ರಾಡಕ್ಟ್ ನಮ್ಮ ದೇಹಕ್ಕೆ ಬೇಕಾಗಿರುತ್ತೆ, ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ಕೊಡುತ್ತೆ ಅಂತ ಹೇಳ್ತಾ ಆಗ್ಲೇ ನೋಡ್ತಾ ಹೋದಾಗೆ ನಾನು ಆಗ್ಲೇ ಹೇಳ್ತಾ ಹೋದೆ 150ಕ್ಕಿಂತ ಹೆಚ್ಚು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಹೇಳಿ. ಇವತ್ತು ಆ ಪವರ್, ಆ ಒಂದು ಬಲ್ಬ್ ಆನ್ ಆಗ್ಬೇಕು ಅಂತ ಅಂದ್ರೆ ಆ 150ಕ್ಕಿಂತ ಹೆಚ್ಚು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನು ಈ ಒಂದು ವೆಲ್ ನೋನಿ ಒಳಗಿದೆ ಅದರಿಂದಾನೇ ಆ ಒಂದು ಬಲ್ಬ್ ಆನ್ ಆಗಿರೋದು. ಹಾಗಿದ್ರೆ ಅದನ್ನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡ್ತಾ ಹೋದ. ಚೆನ್ನಾಗಿದೆ. ಖಂಡಿತವಾಗ್ಲೂ ನಮ್ಮ ಬಾಡಿಯನ್ನ ಕ್ಲೆನ್ಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಥ್ಯಾಂಕ್ ಯು.